ಇವತ್ತು ವಾಸವಿ ಜಯಂತಿಗೆ ನಾನು ತಂಬಿಟ್ಟಿನ ಆರತಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಫಸ್ಟ್ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಶೇಂಗಾ ಹಾಕಿ ಹುರ್ಕೋಬೇಕು. ಆಮೇಲೆ ಅದೇ ಬಾಣಲೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ, ಕುಂಬಳಕಾಯಿ ಬೀಜನ 2 ಸ್ಪೂನ್ ಹಾಕಿ, ಆಮೇಲೆ ಅದಕ್ಕೆ ಒಣ ಕೊಬ್ಬರಿ ತುರಿ 1-2 ಸ್ಪೂನು, ಆಮೇಲೆ ಗಸಗಸೆ 1 ಸ್ಪೂನ್ ಹಾಕಿ ಹುರ್ಕೋಬೇಕು. ಆಮೇಲೆ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕಡಲೆಪಪ್ಪು ಹಾಕಿ 1 ಟೀ ಸ್ಪೂನಷ್ಟು ಹಾಕಿ ತಣ್ಣಗಾಗಕ್ಕೆ ಬಿಡಿ. ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಇವಾಗ ಅದೇ ಬಾಣಲೆಯಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕಿ, ಅರ್ಧ ಕಪ್ ಬೆಲ್ಲ ಹಾಕಿ, ಅದು ಸ್ವಲ್ಪ ಅಂಟು ಪಾಕ ಬರಬೇಕು. ಅಂಟು ಪಾಕ ಬರೋವರೆಗೂ ಆ ಶೇಂಗಾನ ಸ್ವಲ್ಪ ಕುಟ್ಕೊಳ್ಳಿ, ಇಲ್ಲಾಂದರೆ ಪೌಡ್ರ್ ಮಾಡ್ಕೋಬೇಕು. ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಇವಾಗ ಇದು ಬೆಲ್ಲ ಅಂಟು ಪಾಕ ಬಂತು. ಅಂಟು ಪಾಕ ಬಂದಮೇಲೆ ಅದಕ್ಕೆ ಇವಾಗ ಹುರಿದಿಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿ, ಆಮೇಲೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತುಂಬ ಗಟ್ಟಿಗೆ ಮಾಡ್ಕೋಬಾರ್ದು, ಸ್ವಲ್ಪ ಮೀಡಿಯಮ್ ಹದಕ್ಕಿರಬೇಕು. ಇಷ್ಟ ಹದ ಇದ್ದರೆ ಸಾಕು. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಅದಕ್ಕೆ ಇಷ್ಟ ಆದಮೇಲೆ ಇವಾಗ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಒಂಚೂರು ಸ್ಪೂನಲ್ಲಿ ತುಪ್ಪ ಹಚ್ಕೊಂಡು, ಇವಾಗ ನೀವು ದೀಪದ ಆಕಾರಕ್ಕೆ ಶೇಪ್ ಕೊಟ್ಕೊಂಡು, ಆಮೇಲೆ ಮಿಡಲಲ್ಲಿ ಒಂದು ತೂತು ಮಾಡಿ ಅದಕ್ಕೆ ಬತ್ತಿ ಇಟ್ಬಿಟ್ಟು ತುಪ್ಪ ಹಾಕಿ ಅದು ದೀಪ ಹಚ್ಚುತ್ತಾರೆ. ವಾಸವಿ ಜಯಂತಿಗೆ ಆರ್ಯವೈಶ್ಯದವರು ತಂಬಿಟ್ಟಿನ ಆರತಿ